ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ರಾಜಾರಾಮ್ ಮಹಾರಾಜರ ಮಾಗಣಿ ಅಭಂಗವನ್ನು ನೋಡೋಣ. ಈ ಮಾಗಣಿ ಅಭಂಗವನ್ನು ನಾನು ಡೊಂಬಿವಿಲಿನಲ್ಲಿದ್ದಾಗ ಚಿದಂಬರನ ಭಜನೆಗೆ ಹೋದಾಗ ಶ್ರಾವಣ ಮಾಸದಲ್ಲಿ ಅಲ್ಲಿ ರವಿದಾದ ಹೇಳ್ತಿದ್ದ ಯಾವಾಗಲೂ ರವಿಯಣ್ಣ ಅವ್ನು ಕೇಳಿ 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 ಅದನ್ನು ಶ್ರವಣ ಮಾಡಿ 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 ಚಿಂತನ ಮನನ ನಿಧಿಧ್ಯಾಸವನ್ನು ಮಾಡಿ ಆ ಮಾಗಣಿ ಅಭಂಗ ಕೇಳುವಾಗ ಎಷ್ಟು ಒಂದು ಶುದ್ಧ ಭಾವ ಇರಬೇಕು ಅಂದರೆ ಈ ಮಾಗಣಿ ಅಭಂಗವನ್ನು, ಮಾಗಣಿ ಅಂದರೆ ಏನಪ್ಪ? ಮಾಗಣಿ ಅಂದರೆ ಕೇಳ್ಕೊಳ್ಳೋದು, ಪರಮಾತ್ಮನ ಹತ್ರ ಕೇಳ್ಕೊಳ್ಳೋದು. ಏನಪ್ಪ ಆ ಚಿದಂಬರನ ಹತ್ರ ಯಾರ ಮನೆಯಲ್ಲಿ ನಾವು ಭಜನೆ ಮಾಡ್ತೀವೋ, ಎಲ್ಲಿ ಹೋಗ್ತೀವೋ, ಒಟ್ಟಿನಲ್ಲಿ ಎಲ್ಲಿ ಹೋಗ್ತೀವೋ ಮಾಗಣಿ ಕೇಳೋದು ಅಂದರೆ ಕೇಳ್ಕೊಳ್ಳೋದು. ಏನು? ಎಲ್ಲರಿಗೂ ಒಳ್ಳೆಯದಾಗಲಪ್ಪ, ಎಲ್ಲರಿಗೂ ನೀನು ಆಯು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಎಲ್ಲರನ್ನು ಸಂರಕ್ಷಿಸು, ಕಾಪಾಡು, ಎಲ್ಲರಿಗೂ ನಾಮದ ಪ್ರೇಮ ಹುಟ್ಟಲಿ, ನಾಮದ ಭಕ್ತಿ ಹುಟ್ಟಲಿ ಅಂತ ಕೋರಿಕೆಯನ್ನು, ಬೇಡಿಕೆ, ಮಾಗಣಿ ಅಂದರೆ ಬೇಡಿಕೆ ಮಾಡೋದು ಭಗವಂತನ ಹತ್ರ. ಯಾರ ಮನೆಯಲ್ಲಿ ವಿಶೇಷವಾಗಿ ಅವತ್ತು ಭಜನೆ ಇರುತ್ತೋ ಅಲ್ಲಿ ಮಾಗಣಿ ಅಭಂಗವನ್ನು ಹೇಳ್ತಾರೆ. ಅಂದರೆ ಆ ಮನೆ ಏನಾಗಬೇಕು? ಆ ಮನೆಯಲ್ಲಿ ಆಯು ಆರೋಗ್ಯ ಸುಖ ಸಮೃದ್ಧಿ ಸಮಾಧಾನ ಐಶ್ವರ್ಯ ಭಗವಂತನ ಆನಂದ ಪ್ರಾಪ್ತಿಯಾಗಬೇಕು. ಹಾಗೂ ಅದರ ವೈಬ್ರೇಷನ್, ಆ ನಾಮದ ವೈಬ್ರೇಷನ್ ಸುತ್ತಮುತ್ತಲ ಮನೆಯಲ್ಲಿ, ಮನೆಯೆಲ್ಲ ವಸ್ತುಗಳಲ್ಲಿ, ಸುತ್ತಮುತ್ತಲ ಹೊರಗಿನ ಪರಿಸರದಲ್ಲಿ, ಆ ಬಿಲ್ಡಿಂಗ್ನಲ್ಲಿ, ಆ ಸುತ್ತಮುತ್ತಲ ಏರಿಯಾದಲ್ಲಿ ಎಲ್ಲ ಕಡೆ ಆ ವೈಬ್ರೇಷನ್ ಹೋಗಬೇಕು. ಅಂಥ ರೀತಿಯಿಂದ ಯಾವ ಶುದ್ಧ ಮನಸ್ಸಿಂದ ಮಾಗಣಿ ಕೇಳ್ತಾರೋ ಅದು ಖಂಡಿತವಾಗಲೂ ಫಲೀಭೂತ ಆಗುತ್ತೆ. ಅಷ್ಟು ಒಂದು ದಿವ್ಯವಾದ ಮಾಗಣಿ ಅಭಂಗ ಇದು. ರಾಜಾರಾಮ್ ಮಹಾರಾಜರು ಯಾವಾಗಲೂ ಈ ಮಾಗಣಿ ಅಭಂಗವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಕೇಳಿದ್ದಾರೆ. ಮಾಗಣಿ ಅಭಂಗವನ್ನು ತಮ್ಮ ಸ್ವಾರ್ಥಕ್ಕಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ. ಏಕೆಂದರೆ ಒಮ್ಮೆ ಅವರಿಗೆ ಅವ್ರ ಸ್ವಾರ್ಥ ಏನಿರುತ್ತೆ ಅಂದರೆ, ಸಂತರ ಸ್ವಾರ್ಥ ಒಂದೇ ಒಂದು, ಏನು? ಅವ್ರ ಹತ್ರ ಏನಿದೆಯೋ ಇಡೀ ಜಗತ್ತಿಗೆ ಅದನ್ನು ಕೊಡಬೇಕು. ಅವ್ರ ಹತ್ರ ಏನಿದೆ ಹಂಗಾರೆ? ಆನಂದ. ಆ ಪರಮಾತ್ಮ ಯಾರಿದ್ದಾರೋ ಸಚ್ಚಿದಾನಂದ ಸ್ವರೂಪ ಚಿದಂಬರ ಇಲ್ಲಿ ಒಳಗೆ ನೆಲೆಸದ ಮೇಲೆ ಅವ್ರೇನು ಮಾಡ್ತಾರೆ? ಅವ್ರು ಅದನ್ನೇ ತೆಗೆದು ಎಲ್ಲರಿಗೂ ಆನಂದ ಕೊಡ್ತಾರೆ. ಮಾಗಣಿ ಆಗಲಿ, ಪ್ರಸಾದ ಭಂಗ ಆಗಲಿ, ಏನು ಕೇಳಿದ್ರೆ ಅವ್ರು ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ನಾವು ಅವ್ರ ಹತ್ರ ಹೋಗೋಕ್ಕೆ ರೆಡಿ ಆಗಬೇಕು. ಫಸ್ಟು ಆ ರೆಡಿ ಆಗಬೇಕು ಅಂದರೆ ಅಂತಃಕರಣ ಶುದ್ಧಿ ಆಗದೆ ನಮ್ಮ ತಳಹದಿ ಪಾಯ ಫೌಂಡೇಶನ್ ಫಸ್ಟು ಇದು ಒಳಗೆ ಶುದ್ಧ ಆಗಬೇಕಿದು. ಇದರ ಮಾಲಿನ್ಯತೆ ಹೋಗಬೇಕು, ಇದರ ಮೇಲೆ ವಿಕಾರ ಇರೋದೆಲ್ಲ ಹೋಗಬೇಕು, ಅವು ಗುಣಗಳೆಲ್ಲ ಎಲ್ಲ ಧೂಳು ಕೂತಿರೋದೆಲ್ಲ ಝಾಡಿಸ್ಕೋಬೇಕು. ಯಾತ್ರದಿಂದ? ಚಿದಂಬರ ನಾಮಸ್ಮರಣೆಯಿಂದ, ಆ ನಾಮಗರ್ಜನೆಯಿಂದ ಸತತವಾಗಿ ನಾಲ್ಕು ವಾಣಿಯಲ್ಲಿ ವೈಖರಿ ಮಧ್ಯಮ ಪಶ್ಯಂತಿ ಪರಾವಾಣಿದಲ್ಲಿ ಉದ್ಭವ ಆಗುತ್ತೆ ನಾಮ. ಅಲ್ಲಿಂದ ವೈಖರಿ ತನಕ ತಗೊಂಬರ್ಬೇಕು ಅದನ್ನು. ಚಿದಂಬರ 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 ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಮಾಡ್ತಿರ್ಬೇಕು. ಸೌಡೆ ಕೊಡಬಾರ್ದು ಈ ಬಾಯಿಗೆ ಬೇರೆ ಮಾತು ಕೊಡೋಕ್ಕೆ. ಚಿದಂಬರನ ಹೊರತಾಗಿ ಇನ್ನೊಂದು ಬಾಯಿಂದ ಮಾತು ಬರಬಾರ್ದು. ಆ ಸ್ಥಿತಿಗೆ ನಾವು ನಾಮವನ್ನು ಗರ್ಜನೆ ಮಾಡ್ತಾ ಹೋಗ್ಬೇಕು. ಏನು ಹೇಳ್ತಾರೆ ಅವರು? ಮಾಗಣಿ ಅಭಂಗದಲ್ಲಿ ಎಲ್ಲರೂ ಸೇರಿ ನೀವು ನೋಡೋಣ, ಅದನ್ನು ಶ್ರವಣ ಮಾಡಿ, ಚಿಂತನ ಮಾಡಿ, ಮಥನ ಮಾಡಿ ಎಲ್ಲರಿಗೂ ಹಂಚೋಣ ಅದನ್ನು. ಮಾಗಣಿನ ಎಲ್ಲ ಸಲುವಾಗಿ ನಿತ್ಯವಾಗಲೂ ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನೆ ಇನ್ಕ್ಲೂಡ್ ಮಾಡ್ಕೋಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ನಾವೆಲ್ಲರೂ ಸೇರಿ ಹೇಳಬೇಕು ಅದನ್ನು ನಿತ್ಯ. ನಮ್ಮ ಸಲುವಾಗಿ ಯಾರು ಪ್ರಾರ್ಥನೆ ಮಾಡ್ತಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಯಾರು ನಮ್ಮನ್ನು ಕಾಪಾಡ್ತಿರ್ತಾರೆ, ಅಪ್ರತ್ಯಕ್ಷವಾಗಿ ಯಾರು ಸಿದ್ಧರು, ಯಾರು ಮುನಿ, ಯಾರು ಋಷಿಗಳು ನಮ್ಮನ್ನು ಕಾಪಾಡ್ತಿದ್ದಾರೆ ಗೊತ್ತಿಲ್ಲ. ಅದಕ್ಕೆ ಸಮಸ್ತ ಲೋಕದ ಸಲುವಾಗಿ, ಬ್ರಹ್ಮಾಂಡದ ಸಲುವಾಗಿ ನಾವು ವಿಶ್ವ ಪ್ರಾರ್ಥನೆ ಮಾಡಬೇಕು. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಸರ್ವಲಾಗಿ ನಾಮ ಮಾತ್ರ ದ್ಯಾವೇ ಭರೋ ನೀಯಾ ಯಾತ್ರ. ಸರ್ವಲಾಗಿ ನಾಮ ಮಾತ್ರ ದ್ಯಾವೇ ಭರೋ ನೀಯಾ ಯಾತ್ರ. ಸುಖी व्हावे सर्व जन भवरोग तो जाऊ न, भवरोग तो जाऊ न, भवरोग तो जाऊ न, भवरोग तो जाऊ न, भवरोग तो जाऊ न. सर्वलागी नाम मात्र द्यावे भरो ನೀಯಾ ಯಾತ್ರ. ಪ್ರೇಮ ರಸ ಪಾಜಿ ಜನ ಚಿದಂಬರ ನಾರಾಯಣ. ಪ್ರೇಮ ರಸ ಪಾಜಿ ಜನ ಚಿದಂಬರ ನಾರಾಯಣ. ಚಿದಂಬರ ನಾರಾಯಣ
ಚಿದಂಬರ ನಾರಾಯಣ ಚಿದಂಬರ ನಾರಾಯಣ ಚಿದಂಬರ ನಾರಾಯಣ सर्वलागी नाम मात्रा द्यावे भरुनिया यात्रा भाव आनंद सर्वासी दासमनी इच्छाईसी भाव आनंद सर्वासी दासमनी इच्छाईसी दास दासमनी इच्छाईसी दासमनी इच्छाईसी सर्वलागी नाम मात्रा द्यावे भरुनिया यात्रा सर्वलागी नाम मात्रा द्यावे भरुनिया यात्रा द्यावे भरुनिया यात्रा द्यावे भरुनिया यात्रा ಇದನ್ನು ಎಲ್ಲರ ಚರಣಕ್ಕೆ ಸಮರ್ಪಣೆ ಮಾಡುತ್ತಾ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರೆ, ಧನ್ಯತೆಯ ಭಾವ ಇರಬೇಕು. ಒಂದು ಶಬ್ದ ನಮಗೆ ಹೇಳ್ಕೊಟ್ರು ಸಹ ಅವನು ಗುರು ಆಗಿರ್ತಾನೆ. ಈ ಅಭಂಗ ಎಲ್ಲ ಕಲಿಸ್ಕೊಡ್ಲಿಕ್ಕೆ ಆ BSM ಟೀಮೇ ಕಾರಣ. ಅದಕ್ಕೆ ಅವರಿಗೆಲ್ಲರಿಗೂ ಅನಂತ ಕೋಟಿ ಪ್ರಣಾಮ ಮಾಡುತ್ತಾ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರಪ್ಪ, ಸರ್ವಲಾಗಿ ನಾಮ ಮಾತ್ರ ದ್ಯಾವೆ ಭರೋನಿಯ ಯಾತ್ರಾ. ಈ ಜೀವನ ಎಂಬುವ ಒಂದು ಯಾತ್ರೆ ಇದೆ. ಈ ಯಾತ್ರೆಯಲ್ಲಿ ನಮಗೆ ಹುಟ್ಟು ಗೊತ್ತಿದೆ, ಸಾವು ಗೊತ್ತಿದೆ, ಮಧ್ಯದಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಪ್ರತಿನಿತ್ಯ ಏನಾಗತ್ತೆ ನಮಗೆ ಗೊತ್ತಿಲ್ಲ. ಅದಕ್ಕೆ ನಮಗೆಲ್ಲ ಪ್ರಾಬ್ಲಮ್ ಇರೋದು ಈ ಮಧ್ಯದಲ್ಲಿ. ಹುಟ್ಟಿನ ಡೇಟು ಫಿಕ್ಸ್ ಆಗೋಗಿರುತ್ತೆ, ಮರಣದ ಡೇಟು ಫಿಕ್ಸ್ ಆಗಿದೆ, ಎಕ್ಸ್ಪೈರಿ ಡೇಟು. ಮಧ್ಯದಲ್ಲಿರೋದೇ ಎಲ್ಲ ಸ್ಥಿತಿ ಏನಿದೆಯೋ ಪರಿಸ್ಥಿತಿ ಅದು ನಮಗೆ ಗೊತ್ತಿಲ್ಲ. ನಾಳೆ ಏನಾಗತ್ತೆ ಗೊತ್ತಿಲ್ಲ. ನಾನು ಬೀಳ್ತೀನೋ ಗೊತ್ತಿಲ್ಲ, ಹೇಳ್ತೀನೋ ಗೊತ್ತಿಲ್ಲ, ನಗ್ತೀನೋ ಗೊತ್ತಿಲ್ಲ, ಅಳ್ತೀನೋ ಗೊತ್ತಿಲ್ಲ, ಯಾರು ವಾವ ಅಂತಾರೆ ಗೊತ್ತಿಲ್ಲ, ಬೈತಾರೆ, ಏನೂ ಗೊತ್ತಿಲ್ಲ ಅನ್ನೋದಕ್ಕೆ ಇವೆಲ್ಲ ಗೊಂದಲ ಆಗಿರೋದು ನಮಗೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಸರ್ವಲಾಗಿ ನಾಮ ಮಾತ್ರವನ್ನು ತಗೊಳ್ಳಿ. ನಾಮ ಮಾತ್ರ ಅಂದರೆ ಔಷಧಿ. ನಮಗೆ ಯಾವ ರೋಗ ಆಗಿದೆಯಪ್ಪ, ಭವರೋಗ ಆಗಿದೆ. ಭವ ಅಂದರೆ ವಿಷಯದ ರೋಗ ಆಗಿಬಿಟ್ಟಿದೆ. ವಸ್ತು, ವಿಷಯ, ವ್ಯಕ್ತಿ ಇದು ನಮಗೆ ಆಸಕ್ತಿ ಬಿಡೋಕ್ಕೆ ಆಗ್ತಿಲ್ಲ. ಅದಕ್ಕೆ ಅವ್ರೇನಂದರು, ಔಷಧಿ, ಈಗ ಡಾಕ್ಟ್ರ್ ಕಹಿ ಔಷಧಿ ಕೊಟ್ಟರು ನಾವು ತಗೋತೀವಿ. ಯಾಕೆ, ಇದನ್ನು ಕಾಪಾಡ್ಕೋಬೇಕು ಅಂತ. ಹಾಗೆಯೇ ಭವರೋಗ ಆದಾಗ ಯಾರ ಹತ್ರ ಹೋಗಬೇಕು, ಭವರೋಗ ವೈದ್ಯ. ಯಾರಪ್ಪ ಅವನು, ಚಿದಂಬರ. ಭವರೋಗ ವೈದ್ಯನ ಹತ್ರ ಹೋಗಿ ನಾವು ಮಾತ್ರ ತಗೋಬೇಕು. ಏನು, ನಾಮ ಮಾತ್ರ ಔಷಧಿನ ತಗೋಬೇಕು. ನಾಮದ ಔಷಧಿಯನ್ನು ಹೆಂಗೆ ತಗೋಬೇಕು, ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗಿದಾಗ, ಏಳಿದಾಗ, ಎಲ್ಲ ಕಾಲದಲ್ಲಿ, ಎಲ್ಲ ಅವಸ್ಥೆಯಲ್ಲಿ ಆ ನಾಮ ಮಾತ್ರನ ತಗೊಳ್ತಾ ಹೋಗಬೇಕು. ಸ್ವಲ್ಪ ಸ್ವಲ್ಪ ಅಭ್ಯಾಸ. ಔಷಧಿ ನಮಗೆ 3 ಟೈಮ್ಸ್ ಅಂತ ಹೇಳ್ತಾರೆ ಡಾಕ್ಟರ್. ಎಲ್ಲ ಒಂದೇ ಸತಿ ಬಾಟಲ್ ಘಟ ಕುಡಿದು ಬಿಡಬೇಡಿ ಅಂತ. ಕುಡಿದು ಬಿಟ್ಟರೆ ನಾಳೆ ಅದನ್ನೇ ಎಲ್ಲ ವಾಂತಿ ಆಗೋಗುತ್ತೆ. ಒಂದೇ ಸತಿಗಲ್ಲ, 3 ಟೈಮ್ಸ್ ಹೆಂಗೆ ಹೇಳ್ತಾರೋ ಡಾಕ್ಟರು, ಹಾಗೆ ನಾಮಸ್ಮರಣ ಇವತ್ತೆಲ್ಲ ಬಾಟಲ್ ಗಟ್ಟಲೆ ಮಾಡಿಬಿಡೋದ್ರಿ. ಒಂದು 10 ತಾಸು ನಾವು ಮಾಡಿಬಿಡೋದು. ನಾಳೆ ಬೇಜಾರು, ಬೇಡಪ್ಪ ಸಾಕಾಯಿತು, ನಾಮಸ್ಮರಣೆನೂ ಬೇಡ, ಏನು ಬೇಡ. ಹಂಗಲ್ಲ, ಸ್ವಲ್ಪ ಸ್ವಲ್ಪ ಕಿಚನಿಂದ ಕೆಲಸ ಮಾಡ್ಕೊಂಬನ್ನ 10 ನಿಮಿಷ ಸೋಫಾ ಮೇಲೆ ಕೂತಿದ್ದೀನ ಹೇಳಬೇಕು, ಶಿವಚಿದಂಬರ ಶಿವಚಿದಂಬರ ಶಿವಚಿದಂಬರ. ಆಯಿತು. ಕಿಚನ್ನಲ್ಲಿ ಪುನಃ ತಿಂಡಿ ಕೊಡ್ಲಿಕ್ಕೆ ಯಾರಿಗೂ ಹೋಗ್ತಿದ್ದೀನಿ, ಎಲ್ಲರಿಗೂ ತಿಂಡಿ ಬಡಿಸ್ಕೊಟ್ಟಿದ್ದಾಯಿತು. ಆನಂದದಿಂದ ತಿಂಡಿ ಮಾಡಬೇಕು. ತಿಂಡಿ ಮಾಡಾದ್ಮೇಲೆ ಪುನಃ 5 ನಿಮಿಷ ಚಹಾನೋ ಕಾಫಿ ಕುಡಿದು ಸುಮ್ಮನೆ ಕೂತ್ಕೋತೀನಿ. ಪುನಃ 10 ನಿಮಿಷ ಶಿವಚಿದಂಬರ ಶಿವಚಿದಂಬರ ಶಿವಚಿದಂಬರ. ಸ್ನಾನ ಮಾಡ್ಕೊಂಬಂದು, ಪೂಜೆ ಮಾಡ್ಕೊಂಬಂದು, ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಸುಮ್ಮನೆ ನಾನು ಕೂತಿದ್ದೀನಿ. TV ಸೀರಿಯಲ್ ಹಾಕ್ಕೊಂಡು ಕೂತಿದ್ದೀನಿ. TV ಸೀರಿಯಲ್ ನಡೀತಿರಲಿ, ಅದ್ರ ಪಾಡಿಗದು. ಅದೇ ಗೋಳು, ಅದೇ ಆಟ, ಅದೇ ಜಗಳ, ಅದೇ ವಿಲನ್ಸು. ನಮ್ಮ ಮನೆಯದಲ್ಲೇ ವಿಲನ್ಸ್ ಕಡಿಮೆ ಇದ್ದಾವ. TV ಸೀರಿಯಲ್ನಲ್ಲಿ ನೋಡೋದೇನಿದೆ. ಮತ್ತು ಶಿವಚಿದಂಬರ ಶಿವಚಿದಂಬರ ಶಿವಚಿದಂಬರ. ಹೀಗೆ 10 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಯಾವ್ದ್ರಲ್ಲಿ ಪರ್ಫೆಕ್ಟ್ ಆಗ್ತೀವಿ, ಆ ನಾಮಸ್ಮರಣೆ ಅಭ್ಯಾಸ ಮಾಡೋದ್ರಲ್ಲಿ ನಮಗೆ ಮನಸ್ಸು ಏಕಾಗ್ರ ಆಗ್ತಾ ಹೋಗುತ್ತೆ. ಒಮ್ಮೆಲಿಗೆ ಆಗೋದಿಲ್ಲ. ಆದರೆ ನಮ್ಮ ಪ್ರಯತ್ನವನ್ನು ನಾವು ಬಿಡಬಾರ್ದು. ಯಾಕಪ್ಪ, ಯಾಕೆ ಅಂದರೆ ಪ್ರಯತ್ನ ನೀ ಮಾಡು, ಅದರ ಫಲ ಕೊಡೋದು ನನ್ನ ಇಚ್ಛಾ ಇರುತ್ತೆ ಅಂತ ಭಗವಂತ ಹೇಳಿದ್ದಾನೆ. ಪ್ರಯತ್ನ ಮಾಡಲಿಲ್ಲಪ್ಪ, ನನಗೆ ಆಗೋದಿಲ್ಲರಿ ಇಲ್ಲ. ಅವನು ಹೇಳ್ದ, ಪ್ರಯತ್ನ ಮಾಡಲೇಬೇಕು. ನಾನು ಬಾಗಿಲು ಆಚೆನೇ ನಿಂತಿರ್ತೀನಿ, ನೀನು ಯಾವಾಗ ನನ್ನ ಹತ್ರ ಬರ್ತೀಯಾ ಅಂತ. ನೀನು ಎಲ್ಲಿ ತನಕ ಬರೋದಿಲ್ವೋ ನಾನು ಬಾಗಿಲು ತೆಗೆಯೋದಿಲ್ಲ ನಿನಗೆ. ನಾನು ಬಾಗಿಲು ಆಚೆನೇ ನಿಂತ್ಕೊಂಡಿದ್ದೆ. ದ್ರೌಪದಿ ಸಲುವಾಗಿ ಅವನು ಬಾಗಿಲು ಆಚೆನೇ ನಿಂತಿದ್ದ.
ದ್ರೌಪದಿ ಕರೀಲಿಲ್ಲ ಫಸ್ಟು ಕೃಷ್ಣನ್ನ, ತನ್ನ ಎಲ್ಲರನ್ನೂ ಕರೆದು ದ್ರೋಣಾಚಾರ್ಯ ಅವರು ಇವರನ್ನೆಲ್ಲರನ್ನೂ ನೋಡಿದ್ಲು. ಅವ್ರು ಯಾರು ಹ್ಞೂ ಅನ್ನಲಿಲ್ಲ, ಹಾಂ ಅನ್ನಲಿಲ್ಲ. ಸೊಸೆ ಅಪಮಾನ ಆಗ್ತಿದ್ರು ಎದ್ದು ನಿಂತ್ಕೊಂಡು ಒಂದು ವಿರುದ್ಧವಾಗಿ ಮಾತಾಡಲಿಲ್ಲ. ಯಾಕೆಂದರೆ ಕರ್ಮಬಂಧದಲ್ಲಿ ಸಿಕ್ಕಾಕೊಂಡಿದ್ರು. 5 ಗಂಡಂದರು ಪಾಂಚಾಲಿ ಅಂತ ಹೇಳಿಸ್ಕೊಳ್ಳೋಳು ಅವರು ಸುಮ್ಮನೆ ಕೂತಿದ್ರಲ್ಲಿ. ಯಾಕೆಂದರೆ ಸೋತು ಹೋಗಿದ್ರು, ಏನೂ ಮಾತಾಡ್ಲಿಕ್ಕೆ ನಮ್ಮ ಹತ್ರ ತಾಕತ್ತಿಲ್ಲ ನಿನ್ನನ್ನು ಕಾಪಾಡಲಿಕ್ಕೆ ಅಂತ. ಇವೆಲ್ಲವನ್ನು ಅಹಂಕಾರಿತಾಕಿಗೆ ನನ್ನ 5 ಗಂಡಂದರು ನನ್ನನ್ನು ಬಚಾವ್ ಮಾಡ್ತಾರೆ. ಎಲ್ಲ ಆದಮೇಲೆ ಕಡೆಗೆ ಏನಾಯ್ತಪ್ಪ, ಎರಡೂ ಕೈ ಎತ್ತು ಹಿಂಗೆ ಮಾನ ಹಿಡ್ಕೊಂಡು ಅಪ್ಪ ಕಾಪಾಡಿ ಕಾಪಾಡಿ ಅಂತಿದ್ಲು. ಅವಾಗೂ ಅವ್ನು ಬರಲಿಲ್ಲ. ಯಾವಾಗ ಈ ದೇಹದ ಮೇಲೆ ಅಭಿಮಾನ ಹೋಗುತ್ತೋ, ಯಾರೂ ಇಲ್ಲ ನನಗೆ ರಕ್ಷಣೆ ಮಾಡಲಿಕ್ಕೆ ಅಂತ ಕೈ ಎರಡು ಬಿಚ್ಚಿ ಹಿಂಗೆರಡು ಸರೆಂಡರ್, ಎರಡೂ ಕೈ ಎತ್ತದು ಅಂದರೆ ಸರೆಂಡರ್. ನಾವು ಭಾಳ ಸತಿ ನೋಡ್ತೀವಿ ಹರೇ ಕೃಷ್ಣ ಹರೇ ಇದರಲ್ಲಿ ಎರಡೂ ಕೈ ಎತ್ತು ಬಿಟ್ಟಿರ್ತಾರೆ. ಅಪ್ಪ ಪರಮಾತ್ಮ ಚಿದಂಬರ ನೀನೇ ಗತಿ ಅಂತ ಎರಡೂ ಕೈ ಎತ್ತು ಬಿಡಬೇಕು. ನನ್ನ ಕೈಲಿ ಏನೂ ಇಲ್ಲಪ್ಪ. ಅವಾಗ ಅವನು ಬರ್ತಾನೆ. ಅವಾಗ ಓಡೋಡಿ ಬಂದವನು ಆ ಮಾನವನ್ನು ಕಾಪಾಡಲಿಕ್ಕೆ ಅಕ್ಷಯ ಮಾಡಿದಂತೆ ಆ ವಸ್ತ್ರವನ್ನು. ಅಲ್ಲಿ ತನಕ ಅವನು ಬರಲಿಲ್ಲ. ಹಾಗೆ ಎಲ್ಲಿವರೆಗೂ ನಾವು ಪ್ರಾಕ್ಟೀಸ್ ಮಾಡೋದಿಲ್ವೋ ಅಲ್ಲಿ ತನಕ ಅದನ್ನು ಮುಂದಿನ ದಾರಿ ತೋರಿಸ್ಲಿಕ್ಕೆ ಅವ್ನು ಬರೋದಿಲ್ಲ. ಮುಂದೇನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು, ಪ್ರೇಮರಸ ಪಾಜೀಜನ ಚಿದಂಬರ ನಾರಾಯಣ. ಚಿದಂಬರ ನಾರಾಯಣ ಎಂಬುವ ನಾಮದ ಪ್ರೇಮವನ್ನು ಕುಡಿಸ್ಬೇಕು ಎಲ್ಲರಿಗೂ. ಈಗ ಆ ಭವರೋಗ ಆಗಿರೋದಕ್ಕೆ ದುಃಖ, ಬೆಂದು ಹೋಗಿದ್ದಾರೆ, ನೊಂದು ಹೋಗಿದ್ದಾರೆ, ಕಣ್ಣಲ್ಲಿ ನೀರು, ಒಮ್ಮೊಮ್ಮೆ ಹೇಳ್ಕೊಳ್ಳಿಕ್ಕಾಗಲ್ಲ ನಮ್ಮ ಸಂಕಟ. ಯಾರಿಗೂ ಸಂಕಟ ಹೇಳಿದವ್ರ ಮುಂದೆ ಉಪಯೋಗ ಇಲ್ಲ. ಅವರೇನು ಅದಕ್ಕೆ ಸೊಲ್ಯೂಷನ್ ಕೊಡೋಲ್ಲ. ಅವ್ರು ಕೇಳ್ತಾರೆ, ಅವ್ರ ಮನೆಗೆ ವಾಪಸ್ ಹೋಗ್ತಾರೆ. ಅದರಿಂದ ಏನಾಯಿತು, ಸಮಯ ವ್ಯರ್ಥ ಆಯಿತು. ಯಾರ ಮುಂದೆ ಹೇಳ್ಕೊಳ್ಳಪ್ಪ. ಅವಾಗ ಸಂತರು ಬಂದು ಏನು ಮಾಡ್ತಾರಪ್ಪ, ನಮಗೆ ರಾಮಬಾಣ್ ಉಪಾಯ ಕೊಡ್ತಾರೆ. ಏನು, ಪ್ರೇಮರಸ ಪಾಜೀಜನ, ಪ್ರೇಮರಸ ಕುಡಿಸ್ತಾರಂತವ್ರು ಬಂದು ತಗೊಳ್ರಪ್ಪ ನಾಮಸ್ಮರಣೆ. ಅವನೆಷ್ಟು ಕೃಪಾವಂತಿದ್ದಾನೆ, ದಯಾಸಾಗರಿದ್ದಾನೆ. ಆ ಸಾಗರದಲ್ಲಿ ಬಂದು ಮುಳುಗ್ರಿ, ಆನಂದವೋ ಆನಂದ ಸಿಗತ್ತಲ್ಲಪ್ಪ, ಯಾಕೆ ಗೋಳಾಡ್ತೀರಾ ಅಂತ ಬಂದು ಬಾಗಲ್ ತಟ್ಟಿ ಹೇಳ್ತಾರೆ. ಆದರೆ ಅದನ್ನು ಲಕ್ಷ್ಯ ಕೊಟ್ಟು ಶ್ರವಣ ಮಾಡಿ ನಾವೇನಾರು ಈ ದೇಹದ ಮೇಲಿರೋ ಮಮತ್ವ, ಇದು ಅಹಂಕಾರ, ದೇಹ ಭಾವ ಬಿಟ್ಟರೆ ಮರುಕ್ಷಣಕ್ಕೆ ಸಂತರ ಹೇಳಿದ್ದು ಇದರಲ್ಲಿ ಆನಂದದಲ್ಲಿ ನಾವು ಮುಳುಗೋಗ್ಬಿಡ್ತೀವಿ. ಅದಕ್ಕೆ ಸದ್ಗುರು ಆಜ್ಞೆ ಅಕ್ಷರಶಃ ಪಾಲನೆ ಮಾಡೋದು ಅತ್ಯಂತ ಮೊದಲನೇ ಸ್ಟೆಪ್ಪು. ಲಾಸ್ಟ್ ಸ್ಟೆಪ್ಪು ನಾಮದಲ್ಲಿ ವಿಸರ್ಜನೆ ಆಗೋದು ಲಾಸ್ಟ್ ಸ್ಟೆಪ್. ಪ್ರೇಮರಸ ಪಾಜೀಜನ ಚಿದಂಬರ ನಾರಾಯಣ. ಭಾವ ಆನಂದ ಸರ್ವಾಸಿ. ಏನಿದೆ ರಾಜಾರಾಮ್ ಮಹಾರಾಜರ ಇಚ್ಛಾ ಏನಿತ್ತು, ದಾಸಮಣೆ ಇಚ್ಛಾ ಇಸಿ. ಎಂತೆ ಇಚ್ಛಾ ಇದೆಯಪ್ಪ ಅವರಿಗೆ, ಜಗತ್ ಕಲ್ಯಾಣದ ಇಚ್ಛಾ ಏನು, ಎಲ್ಲರಿಗೂ ಆನಂದ ಸಿಗಬೇಕು, ಎಲ್ಲರ ಮುಖದ ಮೇಲೂ ಪ್ರಸನ್ನತಾ ಇರಬೇಕು. ಯಾಕೆ ಪ್ರಸನ್ನತಾ ಇಲ್ಲ ನಮ್ಮಲ್ಲಿ ಇವತ್ತು? 20 ಲಕ್ಷದ ಮರ್ಸಿಡೀಸಲ್ಲಿ ಕಾರಲ್ಲಿ ಕುತ್ಕೊಂಡು ಟ್ರಾಫಿಕಲ್ಲಿ ಕೂಗಾಡ್ತಿರ್ತೀವಿ, ಗೋಳಾಡ್ತಿರ್ತೀವಿ. ಎಷ್ಟು ಮುಂದೆ ಹೋಗ್ತಿಲ್ಲ, ಏನು ಅಂಥವನು ಇಂಥವನು ಅಂತ. ಯಾಕೆ? 20 ಲಕ್ಷದ ಗಾಡಿ ಯಾರ್ದು? ನಂದು. 30 ಲಕ್ಷದ ಗಾಡಿ ಯಾರ್ದು? ನಂದು. AC ಒಳಗೆ ಕೂತಿರೋಳು ಯಾರು? ನಾನು. ಮತ್ತು ಹೊರಗಡೆ ಟ್ರಾಫಿಕ್ ಮುಂದೆ ಹೋಗ್ತಿಲ್ಲ ಅಂತ ಯಾಕೆ ಗೋಳಾಟ? ಮನಸ್ಸು ಸ್ಥಿರ ಇಲ್ಲ, ಚಲಬಿಚಲ ಆಗ್ತಿದೆ. ಟ್ರಾಫಿಕ್ ಅದ್ರ ಪಾಡಿಗೆ ಅದು ಮುಂದೆ ಹೋಗಲಿ, ನಿಂತ್ಕೊಳ್ಳಿ, ನನಗೇನಾಗೋಣ, ನನ್ನ ಪಾಡಿಗೆ ನಾನು ಚಿದಂಬರ ನಾಮದಲ್ಲಿ ಆನಂದವಾಗಿ ಕೂತಿದ್ದೀನಿ ಕಾರ್ ಒಳಗೆ. ನಮಗೆಲ್ಲ ವೈಭವ ಕೊಟ್ಟರು ಅದ್ರ ಉಪಭೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಇದು ಗೋಲ್ಡ್ ನಮ್ಮದು. ಟ್ರಾಫಿಕ್ ಮುಂದೆ ಹೋಗಲಿ, ಈ ಬೆಂಗಳೂರು ಟ್ರಾಫಿಕ್ ಇರಲಿ, ಯಾವುದೇ ಟ್ರಾಫಿಕ್ ಇರಲಿ, ಟ್ರಾಫಿಕ್ ಎಷ್ಟಿರುತ್ತೋ ಅಷ್ಟು ಟೈಮಿಗೆ ನಾವು ಅಲ್ಲಿಗೆ ಮುಟ್ತೀವಿ. ಆ ಡೆಸ್ಟಿನೇಷನ್ನು ಡಿಸೈಡೆಡ್ ಇದೆ. ಎಲ್ಲಿ ಹೋಗಬೇಕಾಗಿದೆ ಡೆಸ್ಟಿನೇಷನ್ ಡಿಸೈಡೆಡ್ ಇದೆ. ಎಷ್ಟು ಗಂಟೆಗೆ ಮನೆಗೆ ಬಿಡ್ತೀವಿ ಅದು ಚಿದಂಬರ ನಿರ್ಧಾರ ಮಾಡಿರ್ತಾನೆ. ಎಷ್ಟು ಗಂಟೆಗೆ ನಾವು ಮುಟ್ತೀವಲ್ಲಿ ಅದು ಚಿದಂಬರ ನಿರ್ಧಾರ ಮಾಡ್ತಾನೆ. ಮಧ್ಯದಲ್ಲಿ ಆಗುವ ಟ್ರಾಫಿಕ್ಕಿನ ಗೋಳಾಟನೂ ನಿರ್ಧಾರ ಮಾಡಿರೋದೇ ಚಿದಂಬರ. 1 ಇಂಚು ತ್ಯಾಚೆ ಆಜ್ಞೆ ವೀಣೆ ಹಾಲೆ ನ ಏಕಪಾನ್ ಅಂದಮೇಲೆ ನಮ್ಮದು ಗೋಳಾಟ ತೊಗೊಂಡು ನಾವು ಏನಲ್ಲಿ ಹೇಳಿದ್ರೆ ಕೂಗೋದ್ರೆ ಏನಾಯಿತು, ಕಿರ್ಚದ್ರೆ ಏನಾಯಿತು, 4 ಬೈಗಳ ಹಾಕಿದ್ರೆ ಏನಾಯಿತು? ನಿಮ್ಮ ಮಾತಿಂದ ಟ್ರಾಫಿಕ್ ಮುಂದೆ ಹೋಯ್ತಾ? ಹೋಗಲಿಲ್ಲ. ನಮ್ಮೆಲ್ಲ ಶಕ್ತಿ ಇದೆ ಟ್ರಾಫಿಕ್ ಕ್ಲಿಯರ್ ಮಾಡೋದು? ಇಲ್ಲ. ಮತ್ತು ಯಾಕೆ ವೃಥಾ ಗೋಳಾಟ ಮಾಡಬೇಕು? ನಮ್ಮ ಪಾಡಿಗೆ ನಾವು AC ಕಾರಲ್ಲಿ AC ನಡೀತಿರತ್ತೆ, ಕೂತ್ಕೋಬೇಕು. ಚಿದಂಬರ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ. ಅಪ್ಪ ನೋಡು ಟ್ರಾಫಿಕ್ ಎಷ್ಟಿದೆಯೋ ನೋಡುವಪ್ಪ, ನೀನೇ ನೋಡು ನಿನ್ನ ಕಣ್ಣಾರೆ ಎಷ್ಟು ಟ್ರಾಫಿಕ್ ಇದೆ. ಆಯ್ತು ಬಿಡು, ನಿನ್ನ ನಾಮದಲ್ಲೇ ನಾನು ಕೂತಿರ್ತೀನಿ, ಯಾವಾಗಾರು ಜರಗಲಿ ಮುಂದೆ ಗಾಡಿ ಅಂತ ನಾವು ಆನಂದದಲ್ಲಿದ್ದರೆ ಟ್ರಾಫಿಕ್ ತನ್ನ ಪಾಡಿಗೆ ತಾನು ಹೋಗುತ್ತೆ. ನಮ್ಮ ಜಾಗಕ್ಕೆ ನಾವು ಅದೇ ಸಮಯಕ್ಕೆ ಮುಟ್ತೀವಿ. ಅದರದ್ದು 1 ಇಂಚು 1 ನಿಮಿಷ ಮುಂಚೆ ಹೋಗಲ್ಲ, 1 ನಿಮಿಷ ಆಮೇಲೆ ಹೋಗೋದಿಲ್ಲ. ನಿರ್ಧಾರ ಸಮಯಕ್ಕೆ ನಾವು ಜಾಯಿನ್ ಆಗ್ತೀವಲ್ಲಿ. ಅದರ ಹೊರತಾಗಿ ಇನ್ನೇನೂ ಇಲ್ಲ. ಈ ತತ್ವ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಎಲ್ಲೂ ನಮ್ಮ ಗೋಳಾಟ ಊಂಚ ಆವಾಜ್ ಮಾಡೋದೇ ಇಲ್ಲ ಅಲ್ಲಿ. ಆಯಿತು ಟ್ರಾಫಿಕ್ ಇದೆಯಾ, ಆಯಿತು
10 ನಿಮಿಷ ಲೇಟ್ ಹೋದ್ವಾ ಆಯಿತು, 10 ನಿಮಿಷ ಮುಂಚೆ ಹೋದ್ವಾ ಆಯಿತು, ಭಜನೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಆಯಿತು, ಅಷ್ಟೇ. ಎಲ್ಲದಕ್ಕೂ ಒಂದು ಗೋಲ್ಡನ್ ರೂಲ್, ಆಯಿತು. ಆಯಿತು ಅಂದರೆ ನಮ್ಮದೇನೂ ಕಳ್ಕೊಳ್ಳೋದಿಲ್ಲ, ಯಾಕೆಂದರೆ ಅವನ ಇಚ್ಛೆ ಅಂತ ಎಲ್ಲ ಆಗತ್ತೆ ಅಂದಮೇಲೆ ಆಯಿತು ಆಯಿತು ಅಂದರೆ ಮಾತ್ರ ಆಕ್ಸೆಪ್ಟೆನ್ಸ್ ಮಾಡಿದ್ರೆ ಅವನು ಬಾಗಲ್ ತೆಗಿತಾನೆ. ಡೋರ್ಸ್ ಟು ಡಿವಿನಿಟಿ, ಅವನು ಬಾಗಲ್ ತೆಗೆದು ಬಿಡ್ತಾನೆ. ಇಲ್ಲ ಅಂದರೆ ಈ ಗೋಳಾಟದಲ್ಲೇ ನಾವು ಸಿಕ್ಕಾಕೊಂಡು ಒದ್ದಾಡ್ತೀವಿ. ಆ ಗೋಳಾಟನ ನಾವೆಲ್ಲರೂ ಸೇರಿ ಹೋಗಲಾಡಿಸೋಣ. ನಾವು ಯಾರೂ ಈಗ ಕೆ ಜಿದಲ್ಲಿಲ್ಲ, ನರ್ಸರಿದಲ್ಲಿಲ್ಲ, ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ದಲ್ಲೂ ಇಲ್ಲ. ನಮ್ಮ ಸಾಧನ ಚಲೋ ಆಗ್ತಾಯಿದೆ, ಚೆನ್ನಾಗಿ ಆಗ್ತಾಯಿದೆ, ಉತ್ತರೋತ್ತರ ನಮ್ಮ ಅಭಿವೃದ್ಧಿ ಆಗ್ತಿದೆ ಸಾಧನೆಯಲ್ಲಿ. ಅದನ್ನು ಹಿಡ್ಕೊಂಡು ನಾವು ಎಲ್ಲರೂ ಸೇರಿ ಮುಂದೆ ಹೋಗೋಣ. ರಾಜಾರಾಮ್ ಮಹಾರಾಜರಲ್ಲಿ, ಸದ್ಗುರುವಿನಲ್ಲಿ ನಾವು ನಮಗೆ ಕೃಪಾಭಿಧಾನ ಮಾಡಿ ನಮ್ಮನ್ನು ಊರ್ಧ್ವರೇತಕ್ಕೆ ಕರ್ಕೊಂಡೋಗಿ ಪರಮಾತ್ಮನ ಚಿದಂಬರನ ಪ್ರಾಪ್ತಿ ಮಾಡುವಂಥ ಸಾಧನೆಯಲ್ಲಿ ನಮ್ಮನ್ನು ತೊಡಗಿಸ್ರಪ್ಪ ಮಹಾರಾಜ್ ಅಂತ ಅವರಲ್ಲಿ ಮಾಗಣಿ ಮಾಡೋಣ, ಕೇಳ್ಕೊಳ್ಳೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಚಿದಂಬರ.